ನಮಸ್ಕಾರ. 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾ, ಈ ದಿನ ಅತ್ಯಂತ ಮಹತ್ವದ ದಿನ. ನಮ್ಮೆಲ್ಲರ ಪಾಲಿಗೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಂಭ್ರಮಿಸುವಂಥ ದಿನ. 1947 ಆಗಸ್ಟ್ 15ರಂದು ಈ ದೇಶ ಸ್ವಾತಂತ್ರ್ಯವನ್ನು ಪಡೆಯುತ್ತೆ. ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಪರಕೀಯರು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾರೆ. ಈ ಸಮಯದಲ್ಲಿ ನಮ್ಮ ಜನರ ನೋವು, ಕಷ್ಟ, ಜೀವನ ಮಟ್ಟ ಇದನ್ನೆಲ್ಲ ನಮ್ಮ ಪೂರ್ವಿಕರು ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಭಾಳ ಸುಲಭವಾಗಿ ದೊರೆತಂಥದ್ದಲ್ಲ. ನಮಗೆ ಸುಮಾರು 200 ವರ್ಷಗಳ ಕಾಲ 1857ರಲ್ಲಿ ಹತ್ತಿದಂಥ ಕಿಚ್ಚು, ಕಿಡಿ, ಸ್ವಾತಂತ್ರ್ಯದ ಕಿಡಿ ವಿವಿಧ ರೂಪವಾಗಿ ಅದು ಇಡೀ ದೇಶದ ಉದ್ದಗಲಕ್ಕೂ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಹರಿದು ಹೋಗುತ್ತೆ, ಹಚ್ಚುತ್ತೆ, ಗಾಳಿ ಬೀಸಿದ ಕಡೆ ತೂರುತ್ತೆ. ಇಂಥ ಒಂದು ಬಹಳ ಸಾಧನೀಯವಾದಂತಹ, ಅದರಲ್ಲೂ ಪ್ರಪಂಚದ ಯಾವುದೇ ದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ದೇ ಆದರೆ, ಪ್ರಪಂಚದ ಯಾವುದೇ ದೇಶ ಸ್ವತಂತ್ರವನ್ನು ಪಡೆದಂತಹ ಸಮಯದಲ್ಲಿ ಬಹಳ ವೆಪನ್ಸ್ಗಳನ್ನು, ಯುದ್ಧ ಆಯುಧಗಳನ್ನು ಬಳಸಿ ಸ್ವತಂತ್ರವನ್ನು ಪಡೆದುಕೊಂಡಂತಹ ಒಂದು ಘಟನೆಗಳು ಮತ್ತು ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಆದರೆ ನಮಗೆ ನಮ್ಮ ಮಹಾತ್ಮ ನಮ್ಮ ದೇಶಕ್ಕೆ ಯಾವುದೇ ವೆಪನ್ಸನ್ನು ಹಿಡಿದೆ, ಕೈಯಲ್ಲಿ ಯಾವುದೇ ಆಯುಧವನ್ನು ಹಿಡಿದೆ, ಮಾನಸಿಕವಾಗಿ ಅಹಿಂಸೆ ಅಂತಕ್ಕಂಥ ಒಂದು ಅಸ್ತ್ರವನ್ನು ಹಿಡಿದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ನಮ್ಮ ದೊಡ್ಡ ಮಹಾತ್ಮರು, ಮಹನೀಯರನ್ನು ಇವತ್ತು ನೆನೆಯುವಂಥ ದಿನ. ಏನೇ ಆಗಲಿ, ಈ ದೇಶ ವಿಮೋಚನೆ ಆಗುತ್ತೆ, ಬಂಧ ಮುಕ್ತ ಆಗುತ್ತೆ, ನಮ್ಮ ಭಾರತ ಮಾತೆ ಬಂಧನದಿಂದ ಬಿಡುಗಡೆ ಆಗ್ತಾಳೆ. ಆದರೆ ನಮ್ಮ ಕರ್ತವ್ಯ ಏನು? ಈಗ ನಾವು ಈ ಸ್ವಾತಂತ್ರ್ಯವನ್ನು ಗಟ್ಟಿಗೊಳಿಸಬೇಕಾಗಿದೆ. ಈ ಸ್ವಾತಂತ್ರ್ಯದ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾಗಿದೆ. ಇದಕ್ಕೆ ನಮ್ಮ ಮನದಾಳದ ಗೌರವವನ್ನು ಸಲ್ಲಿಸಬೇಕಾಗಿದೆ. ಕೇವಲ ಮಾತಿನಿಂದ ಮಾತ್ರ ಸಾಧ್ಯ ಇಲ್ಲ, ಕೃತಿಯಿಂದ ಮಾಡಬೇಕಾಗಿದೆ. ಇಲ್ಲಿ ಒಬ್ಬ ದೇಶದ ಪ್ರಜೆಯಾಗಿ ಈ ದೇಶವನ್ನು ಕಟ್ಟಬೇಕಾಗಿದೆ. ಈ ದೇಶವನ್ನು ಪ್ರಗತಿಯತ್ತ ತಗೊಂಡೋಗಬೇಕಾಗಿದೆ. ಈ ದೇಶದ ಜನತೆ ಸಮೃದ್ಧಿಯಿಂದ, ಸಮಾನತೆಯಿಂದ, ಸ್ವಾತಂತ್ರ್ಯದಿಂದ, ಭಾತೃತ್ವದಿಂದ ಬದುಕುವಂತಹ ದಾರಿಯನ್ನು ನಾವು ಕಾಣಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕೃತಿ ಕೆಲಸಗಳು ನಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಯೋಗಿಕ ಕೆಲಸಗಳು ನಡೆಯಬೇಕಾಗಿದೆ. ಈ ಸ್ವಾತಂತ್ರ್ಯಕ್ಕೋಸ್ಕರ 100-150 ವರ್ಷಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ತಮ್ಮ ಜೀವವನ್ನು ಬಲಿದಾನ ಮಾಡ್ತಾರೆ. 1857ರಲ್ಲಿ ಪ್ರಾರಂಭವಾದಂತಹ ಈ ಸ್ವಾತಂತ್ರ್ಯದ ಕಿಚ್ಚು ಬಹಳಷ್ಟು ಯುವಕರನ್ನು ಬಲಿ ತಗೊಳ್ಳುತ್ತೆ. ಭಗತ್ ಸಿಂಗ್ ಅಂತಹ ಹೋರಾಟಗಾರರನ್ನು, ಆಜಾದ್ ಚಂದ್ರಶೇಖರ್ ಅಂತಹ ಹೋರಾಟಗಾರರನ್ನು ನೋಡಿ. ಹಾಗೆ ಮುಂದುವರಿದು ಲಾಲಾ ಲಜಪತ್ ರಾಯ್, ಮತ್ತು ಬದುಕನ್ನೇ ಸವೆಸಿದಂಥವರು ಸ್ವಾತಂತ್ರ್ಯಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ನೋಡಿ. ಬಾಲಗಂಗಾಧರ್ ತಿಲಕರಂತಹ ಒಂದು ಆಲೋಚನಾ ಶಕ್ತಿ ಸ್ವತಂತ್ರ ಹೋರಾಟದಲ್ಲಿ ವಿಭಿನ್ನವಾಗಿ ಯೋಚನೆ ಮಾಡಿದಂಥವ್ರು. ಮೋತಿಲಾಲ್ ನೆಹರು, ಗಾಂಧೀಜಿಯವರು. ಹೀಗಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಲಾಲಾ ಬಹದ್ದೂರ್ ಶಾಸ್ತ್ರಿ ಅಂತವರು, ಹೀಗಾಗಿ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮದೇ ಆದಂತಹ ಬಲಿದಾನವನ್ನು ಮಾಡಿದಂಥವರು, ಜೀವವನ್ನು ತೆಗೆದಂಥವರು, ತ್ಯಾಗವನ್ನು ಮಾಡಿದಂಥವರು, ಅವರನ್ನೆಲ್ಲ ನೆನೆಯಬೇಕಾದಂತಹ ಒಂದು ದಿನ ಇವತ್ತಾಗಿದೆ. ಮತ್ತು ಅವರ ಜೀವನ ಚರಿತ್ರೆಗಳನ್ನು ಮತ್ತು ಸ್ವಾತಂತ್ರ್ಯ ಬಂದಂತಹ ರೀತಿ ನೀತಿಗಳನ್ನು ನಾವು ಆರೋಗ್ಯಕರವಾಗಿ ವಿಮರ್ಶೆ ಮಾಡಬೇಕಾಗಿದೆ. ದುರ್ದೈವ, ನಮ್ಮ ದುರ್ಭಾಗ್ಯ, ಇಂದು ನಮ್ಮ ದೇಶದಲ್ಲಿ ಆರೋಗ್ಯಂಟಾಗಿ ಸ್ವಾತಂತ್ರ್ಯದ ವಿಚಾರಧಾರೆಗಳು ವಿಮರ್ಶೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗುತ್ತೆ. ಏನೇ ಆಗಲಿ, ನಮಗೆ ಸ್ವತಂತ್ರ ಬಂದಿದೆ. ನಾವು ಸ್ವತಂತ್ರವಾಗಿ ಬದುಕುವಂತಹ ದಾರಿಯನ್ನು ನಮ್ಮ ಪೂರ್ವಿಕರು ಹಾಕೊಟ್ಟಿದ್ದಾರೆ. ಒಬ್ಬೊಬ್ಬರ ವಿಚಾರಧಾರೆಗಳು ಒಂದೊಂದು ರೀತಿ ಇದೆ. ಬಾಲಗಂಗಾಧರ್ ತಿಲಕರನ್ನ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ,
ನೋಡಿ, ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಪತ್ರಕರ್ತರು ಅಥವಾ ಪತ್ರಿಕೋದ್ಯಮ ಕೆಲಸ ಮಾಡುತ್ತೆ. ಅಂಥ ಒಬ್ಬ ಪ್ರತಿನಿಧಿ ಪತ್ರಕರ್ತ ಕೆಲಸ ಮಾಡ್ತಾನೆ, ತಿಲಕರನ್ನು ಪ್ರಶ್ನೆ ಮಾಡ್ತಾನೆ. ನಿಮ್ಮ ಹೋರಾಟ ಮುಗೀತು, ಸಂಘಟನೆ ಮಾಡಾಯಿತು, ಸ್ವತಂತ್ರ ಬರುವಂತಹ ಪರಿಸ್ಥಿತಿ ಬಂದಿದೆ, ಮುಂದೆ ಏನು ನಿಮ್ಮದು ಅಂತ. ಸ್ವತಂತ್ರ ಬಂದ ನಂತರ ನಾನೇನಾದರೂ ಬದುಕಿದ್ದಿದೆ ಆದರೆ ನನ್ನ ವೃತ್ತಿ ಏನಿದೆ ಅಲ್ಲಿಗೆ ಹೋಗ್ತೀನಿ ವಾಪಸ್ಸು. ಏನು ವೃತ್ತಿ? ಪಾಠ ಮಾಡೋದು ವೃತ್ತಿ ಇದೆ ನನಗೆ, ಪಾಠ ಮಾಡೋಕ್ಕೆ ಹೋಗ್ತೀನಿ ನಾನು. ನಮ್ಮಂಥವರಾಗಿದ್ದರೆ, ಈಗಿನ ನಮ್ಮ ನಾಯಕರಾಗಿದ್ದರೆ, ಈಗಿನ ಹೋರಾಟಗಾರರಾಗಿದ್ದರೆ, ನನ್ನ ಸ್ವತಂತ್ರ ಕೊಟ್ಟ ತಕ್ಷಣ ಈ ದೇಶದ ಪ್ರಧಾನಿ ಆಗ್ತೀನಿ ಅಂತ ಉತ್ತರ ಕೊಡ್ತಾ ಇದ್ರು. ಗಾಂಧೀಜಿಯವರು ಅಷ್ಟೇ. ಗಾಂಧೀಜಿಯವರು ಸ್ವತಂತ್ರ ಬಂದಂತಹ ಮಾರನೇ ದಿನ ಅವರ ಆಶ್ರಮದಲ್ಲಿ ವಿದೇಶಿ ಪತ್ರಕರ್ತರು ಅವರನ್ನು ಭೇಟಿಯಾದಾಗ ಅವರು ತಮ್ಮ ನಿತ್ಯ ಕರ್ಮಗಳನ್ನು ಮಾಡುವಂತಹ ಕಾರ್ಯದಲ್ಲಿ ತೊಡಗಿರ್ತಾರೆ. ಆ ಒಂದು ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಕೆಲಸದಲ್ಲಿ ತೊಡಗಿರ್ತಾರೆ. ಅವರ ನಿತ್ಯದ ಕಾಯಕ ಅದು. ಆ ಕಾಯಕವನ್ನು ಮಾಡ್ತಾ ಇರ್ತಾರೆ. ಆಶ್ಚರ್ಯ ಆಗುತ್ತೆ ಪತ್ರಕರ್ತರಿಗೆ. ಒಬ್ಬ ಮಹಾತ್ಮ ಅನ್ಸ್ಕೊಂಡವನು ತನ್ನ ಕೆಲಸವನ್ನು ತಾನೇ ಮಾಡ್ತಕ್ಕಂಥದ್ದು ನೋಡಿ ಹೇಗಿದೆ. ಕಾಯಕವೇ ಕೈಲಾಸ ಮತ್ತು ಕೆಲಸದ ಮಹತ್ವ, ಇವೆಲ್ಲವೂ ಒಂದೊಂದು ಬರವಣಿಗೆಗಳು, ಒಂದೊಂದು ವಾಕ್ಯಗಳು ನಮ್ಮ ಸ್ವತಂತ್ರ ಹೋರಾಟಗಾರರು ಕೊಟ್ಟಂತಹ ಕಿಚ್ಚು ಧೈರ್ಯ, ಇವೆಲ್ಲವೂ ನಮಗೆ ಮೌಲ್ಯಗಳು. ಈಗೇನು ನಮ್ಮ ಮಾನವೀಯ ಮೌಲ್ಯಗಳು ಅಂತ ಓದ್ತೇವೆ, ಸುಮಾರು 85 ಮೂಲಭೂತ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಅದರ ಅಡಿಯಲ್ಲಿ ಬರ್ತಕ್ಕಂಥ 85 ಮೌಲ್ಯಗಳು ಅಂತ ಏನು ಓದ್ತೇವೆ, ಅವೆಲ್ಲವೂ ಸಹ ನಮ್ಮ ಪೂರ್ವಿಕರು, ನಮ್ಮ ಸ್ವತಂತ್ರ ಹೋರಾಟಗಾರರು, ಚರಿತ್ರೆಕಾರರು ಕೊಟ್ಟಂತಹ ಒಂದೊಂದು ಮೌಲ್ಯಗಳಾಗಿವೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ದಿನ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಸ್ವತಂತ್ರವನ್ನು ಪಡೆದಂಥ ನಾವೆಲ್ಲ ಧನ್ಯರು. ಈ ದಿನವನ್ನು ನಾವು ಸಂಭ್ರಮಿಸಬೇಕು, ಇದಕ್ಕೆ ಒಂದು ಅರ್ಥವನ್ನು ನೀಡಬೇಕು. ನಮ್ಮ ಯುವ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯದ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ಬೇಕು. ಮತ್ತು ನಾವು ಸಹ ಅದನ್ನು ಪ್ರಾಯೋಗಿಕವಾಗಿ ತರಬೇಕು. ಇವತ್ತೇನು ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದೆ ಅರಾಜಕತೆ, ಒಂದು ಏನು ರಾಜಕೀಯ ಒಂದು ಏನಂತಾರೆ ಬಂಧನ, ರಾಜಕೀಯ ಬಂಧನ ಆಗ್ತಾ ಇದೆ, ರಾಜಕೀಯ ವಿಕೇಂದ್ರೀಕರಣ ಆಗ್ತಾ ಇಲ್ಲ, ಅಧಿಕಾರದ ವಿಕೇಂದ್ರೀಕರಣ ಆಗ್ತಾ ಇಲ್ಲ, ತಲೆಮಾರುಗಳು ಮನೆತನದ ರಾಜಕಾರಣ ನಡೀತಾ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲೆಡೆ ಭ್ರಷ್ಟಾಚಾರ. ನನ್ನ ಪ್ರಕಾರ ಹಸಿವು ಅಂತಕ್ಕಂಥ ಸುಳ್ಳು, ಹಸಿವು ಅಂತಕ್ಕಂಥದ್ದಿಲ್ಲ. ಯಾರೂ ಸಹ ಇವತ್ತು ಹಸಿವಿನಿಂದ ಸಾಯ್ತಾ ಇಲ್ಲ. ಹಾಗಾಗಿ ಅದನ್ನು ನಾನು ಮಾತನಾಡೋದಿಲ್ಲ. ಸೊ ಏನೇ ಆಗಲಿ, ಇವತ್ತಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ, ಅಸಮಾನತೆ ಏನಿದೆ, ಜಾತೀಯತೆ ಏನಿದೆ, ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಮಗೆ ಈ ಸ್ವಾತಂತ್ರ್ಯದ ಅರಿವು ಬೇಕಾಗುತ್ತೆ, ಸಮಾನತೆಯನ್ನು ತರಬೇಕಾಗಿದೆ. ಮತ್ತು ಈ ಒಂದು ಭಾತೃತ್ವದಿಂದ ನಾವೆಲ್ಲ ಸಹೋದರತ್ವದಿಂದ ಬದುಕಬೇಕಾಗಿದೆ. ಈ ನಿಟ್ಟಿನಲ್ಲಿ ದೇಶದ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಈ ದೇಶ ಪ್ರಪಂಚದಲ್ಲೇ ಮೊದಲನೇ ರಾಷ್ಟ್ರವಾಗಿ ನಿಲ್ಲಬೇಕಾಗಿದೆ. ನಾವು ಪ್ರಪಂಚದ ಇತರೆ ದೇಶಗಳಿಗೆ ಮಾದರಿಯಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಜೆಗಳಾದಂಥ ನಾವೆಲ್ಲ ಕೆಲಸವನ್ನು ಮಾಡೋಣ. ಈ ದಿನವನ್ನು ಸಂಭ್ರಮದ ದಿನವನ್ನಾಗಿ ಆಚರಣೆ ಮಾಡೋಣ. ಈ ಸ್ವತಂತ್ರಕ್ಕೋಸ್ಕರ ದುಡಿದಂತಹ ಪ್ರತಿಯೊಬ್ಬರಿಗೂ, ಏನು ನಮ್ಮ ನಾಡಿನಲ್ಲಿ ದುಡಿದಂತಹ ಮಹಿಳೆಯರೇನು ಸಾಮಾನ್ಯ ಅಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಆಕೆಯ ಕೈಗಳಿಗೆ ಕೆಲಸ ಮಾಡ್ತಿದ್ದಂತಹ ನಾಯಕ ಸಂಗೊಳ್ಳಿ ರಾಯಣ್ಣ, ಕರಾವಳಿ ತೀರದಲ್ಲಿ ಅಬ್ಬಕ್ಕಾದೇವಿ, ಅಬ್ಬಕ್ಕರಾಣಿ. ಸೊ ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಮತ್ತು ಅದಷ್ಟೇ ಅಲ್ಲ, ರೈತರು, ಕಾರ್ಮಿಕರು, ಬಡವರು, ಶ್ರೀಮಂತರು, ಪಾಳೆಗಾರರು, ವಯಸ್ಸಾದವರು. ಮೊದಲನೇ 1857ರ ಸಿಪಾಯಿ ದಂಗೆನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದಂಥವರು ತಾಂತ್ಯಾ ಟೋಪಿ ಮತ್ತು ಬಹದ್ದೂರ್ ಶಾ ಅಂತ 82 ವಯಸ್ಸಿನ ಇಳಿ ವಯಸ್ಸಿನ ರಾಜರು ಸ್ವತಂತ್ರದ ಕಿಚ್ಚನಾಗ್ತಕ್ಕಂಥವ್ರು. ಮತ್ತು ಟಿಪ್ಪು, ಮೈಸೂರಿನ ಭಾಗದಲ್ಲಿ ಟಿಪ್ಪು ಸುಲ್ತಾನರು. ಹೀಗೆ ಈ ದೇಶದ ಉದ್ದಗಲಕ್ಕೂ ಸ್ವತಂತ್ರಕ್ಕೋಸ್ಕರ ದುಡಿದಂಥ, ಸ್ವತಂತ್ರಕ್ಕೋಸ್ಕರ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಇಂತಹ ತ್ಯಾಗಿಗಳಿಗೆ ನಾವು ಇವತ್ತು ಋಣಿಯಾಗಿರೋಣ, ಅವರನ್ನು ಸ್ಮರಿಸೋಣ, ಅವರೆಲ್ಲರಿಗೂ ನಮ್ಮ ಗೌರವವನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಏಕೆಂದರೆ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೊರಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.